ಹಣ ಒಂದು ಕಡೆ ಸರ್ಕಾರ ಕೂಡ ಆಗುತ್ತೆ. ನೀವು ಇಲ್ಲಿ ಎಷ್ಟೊಂದು ಸರ್ಕಾರ ಆಸ್ಪತ್ರೆಗಳಿದೆ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಿವೆ, ಅಂಥವೆಲ್ಲ ಬಳಕೆ ಮಾಡಿ ಜನರಿಗೆ ಸಸ್ತಾ ಟ್ರೀಟ್ಮೆಂಟ್ ಆಗೋಂಥ ಕೆಲಸ ತಾವು ಮಾಡ್ಬೇಕಂತ ನನ್ನ ಆಗ್ರಹ ಇದೆ. ಸೋಷಿಯಲ್ ಮೀಡಿಯಾದಲ್ಲೇ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಬಹಿರಂಗವಾಗಿ. ಏನು ಹೇಳಿದ್ದೀನಿ, ಯಾವುದೇ ರೀತಿಯಿಂದ ಕೂಡ ನೇಮಕಾತಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕಿತ್ತೂರು ಕಲ್ಯಾಣ ಕರ್ನಾಟಕದಲ್ಲಿ ನೇಮಕಾತಿ ಮಾಡೋದಿಲ್ಲ ಸರ್ಕಾರ. ಹೆಚ್ಚಿನ ಅದೇ ನೋಡಿ ನೀವು ಬೆಂಗಳೂರು ಮೈಸೂರಲ್ಲಿ ನೋಡಿ ಒಂದು ನೇಮಕಾತಿ ಕೂಡ ಪೆಂಡಿಂಗ್ ಇರೋದಿಲ್ಲ. ಇದ್ರ ಬಗ್ಗೆ ನಾನು ಹಲವಾರು ಸಲ ವಿಷಯವನ್ನು ಎತ್ತಿದ್ದೀನಿ. ಅದಕ್ಕೆ ನಾನು ಇವತ್ತು ಮತ್ತೆ ತಾವು ಕೇಳಿದ ಒಳ್ಳೆ ಪ್ರಶ್ನೆ ಇದೆ, ನಾನು ಉತ್ತರ ಹೇಳಲು ಬಯಸ್ತಾ ಇದ್ದೀನಿ. ಇಲ್ಲಿ ಅವರು ಕೇಳ್ತಾರೆ ಬಿಟ್ಬಿಡ್ತಾರೆ, ಒಂದು ಕಿವಿ ಕೇಳೋದು ಒಂದು ಕಿವಿ ಬಿಡೋದು. ನೇಮಕಾತಿ ಇಲ್ಲವೇ ಇಲ್ಲ. ಲ್ಯಾಂಡ್ ಆರ್ಮಿ ಕೆಲಸ ಕೊಡ್ತಾರೆ ಅಂತ ಯಾಕೆ ಕೇಳಿದೆ ನಾನು? 3,000 ಕೋಟಿ 4,000 ಕೋಟಿ ಲ್ಯಾಂಡ್ ಆರ್ಮಿಗೆ ಇವರು ಕೆಲಸ ಕೊಡ್ತಾರೆ, 40 ಸಿಬ್ಬಂದಿಗಳಿಲ್ಲ ಅಲ್ಲಿ. ಇವತ್ತು ತಾವು ಮಾಧ್ಯಮದವ್ರ ಆಫೀಸ್ ಹೋಗಿ ಕೇಳಿ, ನೀವು ಯಾವುದೇ ರೀತಿಯಿಂದ ಎಕ್ವಿಪ್ಮೆಂಟ್ಸ್ಗಳಿಲ್ಲ. ಮತ್ತಿದೇನು ಲೂಟಿ ಹೊಡ್ಲಾರ್ದೆ ಮತ್ತೇನು ಮಾಡ್ತಾರೆ? ಅವ್ರ ಹತ್ರ ಎಲಿಜಿಬಿಲಿಟಿಗೆ ಎಕ್ವಿಪ್ಮೆಂಟ್ಸ್ ಇಲ್ಲ. ಮತ್ತು ಅದೇ ಅವರು ಯಾರು ಹೇಳ್ತಾರೆ, MLAಗಳು ಯಾರು ಮಂತ್ರಿಗಳು ಅವ್ರ ಕಾರ್ಯಕರ್ತರುಗಳ ಹತ್ರ ಅವ್ರಿಗೆ ಕೆಲಸ ಕೊಡೋದು, ಕಳಪೆ ಕಾಮಗಾರಿ ಆಗೋದು, ಬಿಲ್ ಹಾಕೋದು. ಅದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡೋದಿಲ್ಲ. ನೇಮಕಾತಿ ಮಾಡಿದ್ರೆ ಇವತ್ತು ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ. ಪಾಪ್ಯುಲೇಷನ್ ಜನಸಂಖ್ಯೆ ದಿನನಿತ್ಯವಾಗಿ ಏರ್ತಾ ಇದೆ. ಸರ್, ನಮ್ಮನ್ನ ನಾವು ಮೊದಲು ಪ್ರಶ್ನೆ ಮಾಡ್ಕೊಳ್ಳೋಂತ ಕಲಿಬೇಕು. ನಾನು ಹೇಳ್ತಾ ಇರೋದು, ಸರ್ಕಾರದಲ್ಲಿ ಇವತ್ತು ಯಾರು ಆಡಳಿತದಲ್ಲಿದ್ದಾರೆ ಅವರನ್ನು ಅವರು ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಕಳೆದ ನಮ್ಮ ತಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ. ಈ ನಮ್ಮ ಮಕ್ಕಳು ನಾವೆಲ್ಲ ಜನ ಒಳ್ಳೆಯ ಸ್ಥಿತಿ, ನಾವು ದೊಡ್ಡ ದೊಡ್ಡ ಶಾಲೆಗಳಿಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಗೆ ನಮ್ಮ ಮಕ್ಕಳಿಗೆ ಹಾಕ್ತೀವಿ. ಬಡವರ ಮಕ್ಕಳು ಎಲ್ಲಿ ಹೋಗ್ತಾರೆ? ಸರ್ಕಾರಿ ಶಾಲೆಗೆ. ಅಲ್ಲಿ ಬಾತ್ರೂಮ್ ಇರೋದಿಲ್ಲ, ಛತ್ ಲೀಕೇಜ್ ಆಗ್ತಾ ಇರುತ್ತೆ. ಇಂಥಲ್ಲಿ ಸಿಬ್ಬಂದಿ ಬಿಡ್ರಿ, ಇದ್ದಿದ್ದನ್ನು ಕರೆಕ್ಟಾಗಿ ಅವರು ಮೇಂಟೈನು ಕೂಡ ಮಾಡೋದಿಲ್ಲ. ಯಾವುದೇ ಡೋಂಟ್ ಕೇರ್. ತತ್ತಿಯಲ್ಲಿ ಕಮಿಷನ್, ಇವತ್ತು ಫುಡ್ ಸಪ್ಲೈ ಅವ್ರದ್ದು ಏನು ಬರುತ್ತೆ ಅದರಲ್ಲಿ ಕಮಿಷನ್, ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಕರಪ್ಷನ್. 3 ತಿಂಗಳಲ್ಲಿ ಆಗತ್ತೀರಿ ಸರ್. ಇದೇ ಕೌಶಲ್ಯಾಭಿವೃದ್ಧಿ ಸಚಿವರು ಖಾತೆಯಲ್ಲಿ ನೋಡಿ, ಅಲ್ಲಿ ಕ್ಯೂನಿಕ್ಸ್ ಅಂತ ಒಂದು ಟೆಂಡರ್ ಕೊಟ್ಟಿದ್ದಾರೆ ಅವರಿಗೆ. ಇವತ್ತು 2 ವರ್ಷ ಆಗ್ತಾ ಬಂತು, ಸ್ಯಾಲ್ರಿ ಇಲ್ಲ ಅವ್ರಿಗೆ. ಪಾಪ ಎಲ್ಲಿ ಹೋಗ್ಬೇಕು? ಮತ್ತೆ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಶಾಸಕರು ಫಸ್ಟ್ ಕ್ಲಾಸ್ ಹೇಳ್ತಾರೆ ಮೈಕಲ್ಲಿ ಬಂದು ನಿಮ್ಮ ಮಾಧ್ಯಮ ಎದುರುಗಡೆ. ಅಂಕಿಅಂಶಗಳು ಕೊಡು ಅಂತ ಹೇಳಿ ಅವರಿಗೆ ಶ್ವೇತಪತ್ರ ಹೊಡಿಸಿ ಅಂತೇಳಿ ನಮ್ಮ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಹೇಳಿಲ್ವಾ? ಹೊಡಿಸ್ಲಿ. ಏನು ಮಾಡಿದ್ದಾರೆ? ಎಷ್ಟು ನೀವು ಅನುದಾನವನ್ನು ಬಿಡುಗಡೆ ಮಾಡಿ ತಂದಿದ್ದೀರಿ? ಸರ್ಕಾರದ ಅನುದಾನ ಎಲ್ಲೆಲ್ಲಿ ಮುಡಿಸ್ತಾ ಇದ್ದೀರಿ? ಸ್ಯಾಲ್ರಿ ಯಾವ ರೂಪದಲ್ಲಿ ಮಾಡ್ತಾ ಇದ್ದೀರಿ? ಎಷ್ಟೆಷ್ಟು ತಿಂಗಳಿಗೆ ಸರಿಯಾದ ರೂಪದಲ್ಲಿ ಸ್ಯಾಲ್ರಿ ಮುಡಿಸಿದ್ರಿ ಎಂಬುದು ಹೇಳಿ. ಅವ್ರ ಬಾಯಿಂದ ಬರಲಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅವರು ಪಾಪ. ಸರ್, ನಾನು ಹೇಳ್ತಾ ಇದ್ದೀನಲ್ರಿ, ನುಡಿದಂತೆ ನಡೆದಿದ್ದೀವಿ ಅಂತೇಳಿ 5 ಗ್ಯಾರಂಟಿದು ಮಾತ್ರ ಅವ್ರು ಹೇಳ್ತಾರೆ. ಅದನ್ನು ಕೂಡ ಎಲ್ಲಿ ಕೂಡ ಈಗ ಮೊನ್ನೆ ತಾನೇ ಮೇಡಮ್ ಅವ್ರು ಹೇಳಿದ್ರು, ನಮ್ಮ ಗೃಹಲಕ್ಷ್ಮಿಯ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ. ಬರೀ ಊರಲ್ಲಿ ಪ್ರಾಕ್ಟಿಕಲಾಗಿ ಕೇಳಿ ನೋಡಿ, ಎಲ್ಲಿ ಕೂಡ ಹಣ ಇಲ್ಲಿವರೆಗೆ ಬಂದಿಲ್ಲ. ಪೇಪರಲ್ಲಿ ನಿಮ್ಮ ಮಾಧ್ಯಮದವ್ರ ಮುಂದೆ ನಾವು ನುಡಿದಂತೆ ನಡೆದಿದ್ದೀವಿ. ಈಗ ನೀವೇ ಹೇಳ್ತಾ ಇದ್ರಿ, ರಸ್ತೆಗಳು ಹೋಗಿ ಅವ್ರಿಗೆ ಕ್ಯಾಮ್ರಾ ತೋರಿಸಿ, ಆದರೂ ಕೂಡ ಅದಕ್ಕೆ ಕೇರ್ ಇಲ್ಲ. ಯಾಕಂದರೆ ಇಲ್ಲಪ್ಪ ನಮ್ಮ ಹತ್ರ ಹಣ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದಾರೆ ಅವ್ರ ಪಾರ್ಟಿದವ್ರು, ನಾವಲ್ಲ. ಇವತ್ತು ಅವರೇ ಪಾರ್ಟಿದವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರಪ್ಷನ್ ಬಗ್ಗೆ ಅವರೇ ಮಾತಾಡ್ತಾರೆ, ಶಾಸಕರುಗಳು ಡೆವಲಪ್ಮೆಂಟ್ ಬಗ್ಗೆ ಅವರೇ ಮಾತಾಡ್ತಾರೆ. ಇವತ್ತು ಅವರವ್ರ ಶಾಸಕರುಗಳು ಮಾತಾಡುವಾಗ ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಮಾತಾಡಿದಂಥ ನಾವು ಲೆಟರ್ಗಳು ಕೊಟ್ಟರೆ ಡಸ್ಟ್ಬಿನ್ ಹೋಗ್ತಾರೆ, ಅದಕ್ಕೆ ರಿಪ್ಲೈನೂ ಕೂಡ ಕೊಡೋದಿಲ್ಲ. ರಾಜ್ಯಪಾಲರಿಗೆ ಲೆಟರ್ ಮುಡಿಸಿ ಅಂತಂದ್ರೆ ಕೂಡ ಸರಿಯಾದ ಸಮಯದಲ್ಲಿ ರಾಜ್ಯಪಾಲರಿಗೆ ಲೆಟರ್ ಮುಡಿಸೋದಿಲ್ಲ. ಇವತ್ತು ಇದೆಲ್ಲ ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಿಂದ ವಿಫಲರಾಗಿದ್ದಾರೆ. ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಬಗ್ಗೆ ಅವ್ರ ಹತ್ರ ಮಾತಾಡೋಕ್ಕೆ ನೈತಿಕತೆ ಇಲ್ಲ. ಅದಕ್ಕೆ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಇನ್ನಾದರೂ ಕೂಡ ಸುಧಾರಣೆ ಮಾಡ್ಕೊಂಡು ಅವ್ರೇನಾದರೂ ಇಂಥವೆಲ್ಲ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು, ರೋಡು, ಇವತ್ತು ಆಸ್ಪತ್ರೆ, ಇವತ್ತು ನೇಮಕಾತಿ, ಇವತ್ತು ಶಿಕ್ಷಣ, ಇವೆಲ್ಲ ಮೂಲಭೂತ ಸೌಲಭ್ಯಗಳು ಇವತ್ತು ಏನು ನಮ್ಮ ಜನತೆಗೆ